ಈ ಗಿಡ ನೋಡಕ್ ಒಳ್ಳೆ ಶೋ ತರ ಇದೆ. ಇದ್ರದ್ದು ಔಷಧಿ ಗುಣನೂ ಕೂಡ ಅಷ್ಟೇ ತುಂಬಾ ದೊಡ್ಡದಿದೆ ಅಂತ ಹೇಳ್ಬೋದು. ಇದ್ರ ಹೆಸರು ಏನು ಅಂತಂದ್ರೆ ಹೆಗ್ಗಣದ ಮೋರೆ ಗೆಡ್ಡೆ ಅಂತ ಕರೀತಾರೆ ನಮ್ಮ ಆಡುಭಾಷೆಯಲ್ಲಿ ನಮ್ಮ ಸೋಲುಗರು. ಇದು ಮುಖ್ಯವಾಗಿ ನಾವು ಹಿಂದಿನ ಕಾಲದಿಂದನೂ ಕೂಡ ಬಳಸ್ತಾ ಬರ್ತಿದ್ವಿ. ಧೂಳು ದುಂಬಿಂದ ಮೈ ಉರಿ ಬರ್ತಕ್ಕಂಥದ್ದು, ಕಡ್ತ ಬರ್ತಕ್ಕಂಥದ್ದು ಆದಾಗ ಇದ್ರ ಗೆಡ್ಡೆ ಬರುತ್ತೆ. ಇದು ಮೊದ್ಲೇ ಹೇಳಿದೀನಿ ಹೆಗ್ಗಣದ ಮೋರೆ ಗೆಡ್ಡೆ ಅಂತೇಳಿ. ಆ ಗೆಡ್ಡೆ ಬರುತ್ತೆ. ಆ ಗೆಡ್ಡೆನ ತಗೊಂಡು ಆ ಮೊಸರು ಅಥವಾ ಮಜ್ಜಿಗೆ ಜೊತೆ ಸೇವಿಸಿ ಚೆಂದ ಅದನ್ನ ತೇದ್ಬಿಟ್ಟು ಉರಿ ಎಲ್ಲಿದೆ ಉರಿ ಇರುವಂತ ಜಾಗಕ್ಕೆ ಲೇಪನ ಮಾಡಿದ್ರೆ ಉರಿ ಕಡಿಮೆ ಆಗುತ್ತೆ. ಹಿಂದಿನ ಕಾಲದಿಂದನೂ ಬಳಸ್ತಿದಾರೆ, ಈಗಲೂ ಕೂಡ ಬಳಸ್ತಿದೀವಿ ನಾವು. ಈ ಗಿಡ ಬಂದು ಇಷ್ಟ್ ದಪ್ಪ ಗೆಡ್ಡೆ ಬರುತ್ತೆ, ಇಷ್ಟ್ ದಪ್ಪನೂ ಬರುತ್ತೆ, ಇಷ್ಟ್ ದಪ್ಪನೂ ಬರುತ್ತೆ. ಬಾಳೆ ಗೆಡ್ಡೆಗಳು ಬರುತ್ತಲ್ಲ, ಬಾಳೆ ಗೆಡ್ಡೆ ರೀತಿ ಕೂಡ ಇದೇ ರೀತಿ ಸ್ಟ್ರೈಟ್ ಆಗಿ ಗೆಡ್ಡೆಗಳು ಸ್ಪ್ರೆಡ್ ಆಗುತ್ತೆ ಹೋಗುತ್ತೆ. ಇದು ಎಲ್ಲೂ ಸಿಗಲ್ಲ. ಇದನ್ನ ಹೆಂಗ್ ಕಂಡುಹಿಡಿಬಹುದು ಅಂತಂದ್ರೆ ಎಲೆ ಸ್ವಲ್ಪ ನೈಸ್ ಆಗಿರುತ್ತೆ, ಹಚ್ಚ ಹಸಿರು ಇರಲ್ಲ, ಲೈಟ್ ಹಸಿರಾಗಿರುತ್ತೆ. ವೈಟ್ ಅಥವಾ ಬ್ಲೂ ಕಲರ್ ಅಲ್ಲಿ 2 ತರದಲ್ಲಿ ಹೂ ಬರುತ್ತೆ. ಹೂ ಬಂತಂದಾಗ ಚೆನ್ನಾಗಿ ಡೆಕೋರೇಷನ್ ತರನು ತಲೆಗೂ ಮುಡ್ಕೋತಾರೆ, ಕೈಗೂ ಸುತ್ಕೋತಾರೆ. ಇದು ಉದ್ದುದ್ದಕ್ ಬರುತ್ತೆ. ಇದನ್ನ ನಾವು ಶೋ ತರನು ಯೂಸ್ ಮಾಡ್ಬೋದು. ಇದ್ರ ಗೆಡ್ಡೆನ ಅಷ್ಟು ದಪ್ಪನೂ ಬಿಡಲ್ಲ. ಮಾಮೂಲಿ ಪಾಟಲ್ಲಿ ಹಾಕಿಟ್ಕೊಂಡ್ರು ಚೆನ್ನಾಗಿ ಬರುತ್ತೆ. ಶೋ ತರನು ಇರುತ್ತೆ. ಹೂ ಬಿಟ್ಟಾಗ ಹೂ ಶೋ ತರನು ತೋರಿಸುತ್ತೆ. ಮತ್ತೆ ಇದು ಔಷಧಿ ಗುಣನೂ ಕೂಡ ತುಂಬಾ ಹೊಂದಿದೆ ಅಂತ ಹೇಳ್ತೀನಿ.